ಸರ್, ವಕ್ಫ್ ಬೋರ್ಡ್ದು ಇವಾಗ ಚುನಾವಣೆ ನಡೀತಾ ಇದೆ. ಇಷ್ಟೆಲ್ಲ ಒಂದು ರಗಳೆ ಆದರೂ ಕೂಡ ಒಂದು ಇದ್ರ ಸಂಬಂಧ ಆಗ್ತಾ ಇದೆ. ಏನು ಯಾವ ರೀತಿ ನೋಡ್ತಾರೆ ಸರ್? ಇವತ್ತು ಕರ್ನಾಟಕ ಸ್ಟೇಟ್ ಬೋರ್ಡ್ ಆಫ್ ವಕ್ಫ್ ಮುತುವಲ್ಲಿ ಕ್ಯಾಟಗರಿದು 2 ಸೀಟ್ ಸಲುವಾಗಿ ಚುನಾವಣೆ ನಡ್ತಾ ಇದೆ. ನಮ್ಮ ಪೂರ್ಣ ಬೆಳಗಾಂ ಡಿವಿಷನ್ದು ಯಾರ್ಯಾರು ವಕ್ಫ್ಗೆ ರಿಜಿಸ್ಟರ್ ಇದ್ದಾರೋ ಅಲ್ಲಿ 10ರಿಂದ ಮುತುವಲ್ಲಿ 10 ಪ್ರೆಸಿಡೆಂಟ್ ಅವ್ರು ಬಂದು ವೋಟ್ ಮಾಡ್ತಾರೆ. ಯಾರು ರಿಜಿಸ್ಟರ್ ಅದಾರದು ಆರಾಮ್ ಶಾಂತಿಯಿಂದ ಅವ್ರಿಗೆ ಯಾರ್ಯಾರಿಗೆ ಬೇಕು ಅವ್ರಿಗೆ ವೋಟಿಂಗ್ ಮಾಡ್ತಾ ಇದ್ದಾರೋ ಅದು ನಡ್ತಾ ಇದೆ. ಸರಿ, ಒಂದು ಕಡೆ ವಕ್ಫ್ ಬೋರ್ಡು ತಂದ ಕಾನೂನಾತ್ಮಕ ಮತ್ತು ಒಂದು ಸಂವಿಧಾನಾತ್ಮಕವಾದೊಂದು ಹೆಜ್ಜೆ ಇಡ್ತಾ ಇದೆ. ಇದ್ರ ಕಡೆ ಈಗಾಗಲೇ ರಾಜ್ಯದಲ್ಲಿಯೂ ಕೂಡ ಕೆಲವೊಂದು ವಿಷಯಗಳು ಚರ್ಚೆಗೆ ಬಂದು ಇದಕ್ಕಾಗಿ ಭಾರತೀಯ ಜನತಾ ಪಕ್ಷದ ಕೆಲವೊಂದು ಶಾಸಕರು ಇದ್ರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ, ಇದ್ರ ವಿರುದ್ಧವಾಗಿ ಹೋರಾಟವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ತಾವು ವಕ್ಫ್ ಬೋರ್ಡ್ ಅಂದರೆ ಏನು? ವಕ್ಫ್ ಅಂದರೆ ಏನು? ವಕ್ಫ್ ಅಂದ್ರೆ ಮಸ್ಜಿದ್ದು, ದರ್ಗಾ, ಮದರ್ಸ ಯಾವುದು ಆಸ್ತಿ ಇರಲಿ, ನಾ ದೇವ್ರ ಹೆಸರ ಮೇಲೆ ಒಂದು ನಮ್ಮ ಆಸ್ತಿಯಿಂದ ಅಷ್ಟು ಕೊಡ್ತೀನಿ. ಇವತ್ತಿಂದೆಲ್ಲ 1000 ವರ್ಷದಿಂದ ಬರ್ತಾ ಇದೆ. ಅದು ಆಸ್ತಿ, ಅದು ವಕ್ಫ್ ಬೋರ್ಡ್ಗೆ ರಿಜಿಸ್ಟರ್ ಆಗ್ತೈತಿ. ವಕ್ಫ್ ಬೋರ್ಡ್ ಒಂದು ಸೆಮಿ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ ಇದೆ. ಅದು ಮೈನಾರಿಟಿ ಸೆಕ್ರೆಟರಿ ಮತ್ತು ಮೈನಾರಿಟಿ ಮಿನಿಸ್ಟರ್ ಆ ಥರದಿಂದ ಮುಂದೆ ಹೋಗ್ತಾಯಿತ್ತು. ಇವರು ಧರ್ಮ ರಾಜಕಾರಣದಲ್ಲೇ ತೊಗೊಂಡು ಬರ್ತಾಯಿದ್ರು. ಇದು ಮಾಡಬಾರ್ದು. ದೇವಸ್ಥಾನ ಕಮಿಟಿ ಇರ್ತಾವೆ, ಮಠದ ಕಮಿಟಿ ಇರ್ತಾವೆ, ಮುಜರಾಯ ಇದೆ, ಇಲ್ಲ ಏನು ಅದೆಲ್ಲ ಒಂದು ಆಸ್ತಿ ನೋಡಲಿಕ್ಕೆ ಒಂದು ಕಮಿಟಿ ಏನಿದೆ, ಅದು ಒಬ್ಬೊಂದು ಒಂದು ಕಮಿಟಿ ಇದೆ. ಅದು ಗೌರ್ಮೆಂಟ್ ಕಮಿಟಿ, ಗೌರ್ಮೆಂಟ್ ಅಪಾಯಿಂಟೆಡ್ ಕಮಿಟಿ. ಅದು ಆ ಥರದಿಂದ ಇವರು ಬರೇ ಪದೇ ಇಷ್ಟು 1000 ಎಕರೆ ಅಷ್ಟು 1000 ಎಕರೆ ಅದು ನೋಟಿಸ್ ಆಗಿದೆ, ಮುಂದೆ ಹೋಗೈತೆ ಅಂದರೆ ಕೊಡ್ತಾ ಇದೆ. ಅದೆಲ್ಲ ಸುಳ್ಳಿದೆ, ಮಾಡಬಾರ್ದು. ಸರ್, ಇವಾಗ ಸರ್ಕಾರ ಅತಿಕ್ರಮಣವನ್ನು ತೆರವುಗೊಳಿಸುವಂಥ ಒಂದು ನೋಟಿಸ್ಗಳನ್ನು ಆಯಾ ಜಿಲ್ಲಾಧಿಕಾರಿಗಳು ಕೊಟ್ಟಿತ್ತು. ಆದರೆ ಸರ್ಕಾರ ಮತ್ತೆ ಯಾಕೆ ಹಿಂದೆ ತನ್ನ ದ್ವಂದ್ವ ನಿಲುವುಗಳನ್ನು ಯಾಕೆ ಸಲ್ಲಿಸ್ತಾ ಇದೆ? ಅದು ಒಂದು ಬಿಜಾಪುರದಲ್ಲೇ ಒಂದು 12 ಎಕರೆಗೆ ನೋಟಿಸ್ ಹೋಗಿತ್ತು. 12 ಎಕರು ಕಬ್ರಸ್ತಾನ್ ಜಾಗೆ, ಸ್ಮಶಾನ ಜಾಗೆ. ಅದರೊಳಗೆ 6 ಎಕರೆ ಸ್ಮಶಾನ ಇದೆ, 6 ಎಕರೆ ಅತಿಕ್ರಮಣ ಆಗಿದೆ. ಅದು ಮುಂದೆ ನೋಟಿಸ್ ಕೊಟ್ಟಿದ್ದಾರೆ ತಹಶೀಲ್ದಾರಲ್ಲಿ. ಅದು ಮುಂದೆ ಹೋಗ್ತಾ ಇತ್ತು. ಇದರಲ್ಲಿ ರೈತ ಜಮೀನು ಏನೂ ಇಲ್ಲ. ಅವ್ರು ಬರೀ ರಾಜಕಾರಣ ಮಾಡ್ತಾ ಇದ್ದಾರೆ BJP ಅವರು. ಅದು ರಾಜಕಾರಣ ಬಂದ್ ಮಾಡಬೇಕು ಅವರು. ಸರ್, ಸರ್ಕಾರದ ನಿಲುವು ಸ್ಪಷ್ಟವಾಗಿದೆನಾ? ಇದರಲ್ಲಿ ಅತಿಕ್ರಮಣವನ್ನು ಬಿಡಿಸ್ಬೇಕು ಅನ್ನೋದು ಸರ್ಕಾರದ ನಿಲುವು ಸ್ಪಷ್ಟವಾಗಿದೆ. ಇತರಿಗೆ DC ಅವರು ಇರ್ತಾರೋ, ಕೋರ್ಟ್ ಇದೆ, ಟ್ರೈಬ್ಯುನಲ್ ಇದೆ, ಅದು ಎತ್ತರದಿಂದ ಹೋಗ್ತೈತಿ. ಕೋರ್ಟ್ ಏನು ಸರ್ಕಾರದ್ದು ಇದೆ? ಇಲ್ಲ ಸರ್, ಸರ್ಕಾರದ ನಿಲುವು ಸ್ಪಷ್ಟವಾಗಿದೆನಾ? ನಾವು ಅತಿಕ್ರಮಣ ಬಿಡಿಸ್ಬೇಕು ಅನ್ನೋದೊಂದು ನಿರ್ಣಯವನ್ನು ಸ್ಪಷ್ಟವಾಗಿ ತೆಗೆದುಕೊಳ್ಳೋದು. ಇನ್ನೂ ಏನು ಅತಿಕ್ರಮಣ ಆಗಿದೆ ಅದರಿಗೆ ನಾವು ಕೇಳೋರು. ಯಾಕೆ ನಾವು ಕೇಳಬಾರ್ದು? ನನ್ನ ಜಮೀನು ಅತಿಕ್ರಮಣ ಯಾರು ಮಾಡಿದಂದ್ರೆ ನಾವು ಕೇಳೋದಿಲ್ಲ. ಪರ್ಸನಲ್ ಆಸ್ತಿ ಅಂತಂದ್ರೆ ಕೇಳೋದು ಬೇರೆ, ವಫ್ದು ದೇವ್ರದ್ದು ಆಸ್ತಿ ಅಂತಂದ್ರೆ ಕೇಳೋದಿಲ್ಲ. ಅಂದರೆ ಕೇಳಬಾರ್ದು ಅಂದರೆ ಎಲ್ಲಿ ಇದೆ ಅದು? ಸರ್, ಇವಾಗ ಬೆಳಗಾವಿಯಲ್ಲಿ ವಕ್ಫ್ ಬೋರ್ಡ್ ಚುನಾವಣೆ ನಡೀತಾ ಇದೆ. ಯಾವ ರೀತಿ ಇದನ್ನು ತಾವು ಒಂದು ಆಂಕಲನ ಮಾಡ್ತಾ ಇದ್ದೀರಿ ಸರ್? ವಕ್ಫ್ ಬೋರ್ಡ್ ಅಂದರೆ ಇದು ಒಂದು ವಫ್ದು ಏನಿದೆ, ಮಸ್ಜಿದ್ದು, ದರ್ಗಾ, ಮದರ್ಸ, ಇದು ನೋಡಲಿಕ್ಕೆ ವಕ್ಫ್ ಬೋರ್ಡ್ ಇದೆ. ಇದು ಒಂದು ಸರ್ವಿಸ್ ಮಾಡಲಿಕ್ಕೆ ನಾವು ಹಂಗೆ ನೋಡ್ತೀವಿ. ಯಾರು ಸರ್ವಿಸ್ ಒಳ್ಳೆ ಮಾಡ್ತಾರೋ ಅವ್ರಿಗೆ ಅವರು ಓಟ್ ಕೊಡ್ತಾರೆ. ಸರ್, ಬೆಳಗಾವಿಯಲ್ಲಿ ಕೆಲವೊಂದು ವಿಷಯಗಳಲ್ಲಿ ವಕ್ಫ್ ಬೋರ್ಡು ಒಂದು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇಲ್ಲ ಅನ್ನೋದೊಂದು ಇದು ಕೇಳಿ ಬರ್ತಾ ಇದೆ. ಇದ್ರ ಕಡೆ ಯಾವ ರೀತಿ? ಹಾಗೇನಿಲ್ಲ. ಬೆಳಗಾವಿ ಆಗಲಿ, ಬಿಜಾಪುರ ಆಗಲಿ, ಬಾಗಲಕೋಟೆ ಆಗಲಿ, ಹುಬ್ಳಿ ಧಾರವಾಡ ಆಗಲಿ, ಎಲ್ಲ ಕಡೆ ವಕ್ಫ್ ಬೋರ್ಡ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಮುಂದೆ ಮಾಡ್ತಾರೆ.